ಹಾಯ್ ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಿಮಗೆ ಇವತ್ತು ಕುಂಬಳಕಾಯಿ ಪಲ್ಯ ರೆಸಿಪೀಸ್ನ ಈಸಿಯಾಗಿ 10 ಮಿನಿಟ್ಸಲ್ಲಿ ಕ್ವಿಕ್ಕಾಗಿ ಮಾಡ್ಕೊಳ್ಳೋದನ್ನು ತೋರಿಸ್ತೀನಿ. ಹಾಗೆ ನೀವು ಇದನ್ನು ಕಾಂಬಿನೇಷನ್ ಆಗಿ ಚಪಾತಿಗೆ, ದೋಸೆಗೆ, ಅಕ್ಕಿ ರೊಟ್ಟಿಗೆ ಮತ್ತು ಮಧ್ಯಾಹ್ನ ಲಂಚ್ಗೂ ಕೂಡ ನೀವು ಯೂಸ್ ಮಾಡ್ಬೋದು. ವೀಡಿಯೋನ ಸ್ಕಿಪ್ ಮಾಡಬೇಕು ಅನ್ನೋವರೆಗೂ ನೋಡಿ. ಹಾಗೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅವ್ರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟು ನಾನಿಲ್ಲಿ ಅರ್ಧ ಕುಂಬಳಕಾಯಿ ತೊಗೊಂಡಿದ್ದೀನಿ, ಒಂದು ಮಾಡಿ ಅದು ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ಯಾವ ಸೈಜ್ ಬೇಕು ಆ ಸೈಜ್ಗೆ ಕುಂಬಳಕಾಯಿನ ಕಟ್ ಮಾಡ್ಕೊಳ್ಳಿ. ನಾನು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಕುಂಬಳಕಾಯಿ ಬೇಯ್ತಾ ತುಂಬ ಎಲ್ಲ ಸಾಫ್ಟ್ ಆಗಿಬಿಡುತ್ತೆ. ಹಾಗಾಗಿ ತುಂಬ ಸಣ್ಣ ಕಟ್ ಮಾಡಿದ್ರೆ ಫುಲ್ ಗೊಜ್ಜು ಥರ ಆಗಿಬಿಡುತ್ತೆ. ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ. ಕುಂಬಳಕಾಯಿ ಪಲ್ಯ ಮಾಡೋದಕ್ಕೆ ಇಲ್ಲಿ ಬಾಣಲಿ ಇಟ್ಕೊಂಡಿದ್ದೀನಿ. ಇದಕ್ಕೆ 1-2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಆ್ಯಡ್ ಮಾಡ್ಕೊಳ್ಳಿ. ಎಣ್ಣೆ ಹಾಕಾದ್ಮೇಲೆ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ ಆ್ಯಡ್ ಮಾಡ್ಕೋಬೇಕು. ಸಾಸಿವೆ ಎಲ್ಲ ಸಿಡ್ದಾದ್ಮೇಲೆ ಇದಕ್ಕೆ 1-2 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ಮೀಡಿಯಮ್ ಸೈಜ್ 2 ಈರುಳ್ಳಿನ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಸಿಮೆಣ್ಸಿಕಾಯಿನೂ ಕೂಡ ಆ್ಯಡ್ ಮಾಡಿ. ನಾನು 3-4 ಹಸಿಮೆಣ್ಸಿಕಾಯಿನ ಆ್ಯಡ್ ಮಾಡ್ಕೊಳ್ಳಿ. ನಿಮ್ಗೆ ಇನ್ನೊಂದು ಸ್ವಲ್ಪ ಖಾರ ಜಾಸ್ತಿ ಬೇಕಂದರೆ ಇನ್ನೊಂದು ಆ್ಯಡ್ ಮಾಡ್ಕೊಬೋದು, ಅಥವಾ ಖಾರ ಕಮ್ಮಿ ಬೇಕಂದರೆ ಇನ್ನೊಂದು ಹಸಿಮೆಣ್ಸಿಕಾಯಿನ ಕಮ್ಮಿ ಮಾಡ್ಕೊಳ್ಳಿ. ಇದಿಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ನೀವು ಇದನ್ನು ಸ್ವಲ್ಪ ಈರುಳ್ಳಿ ಫ್ರೈ ಮಾಡಬೇಕಾದ್ರೆ ನೀವು ಉಪ್ಪು ಆ್ಯಡ್ ಮಾಡಿಕೊಂಡ್ರೆ ಈರುಳ್ಳಿ ಬೇಗ ಬೆಂದೋಗುತ್ತೆ. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಫುಲ್ ಚೇಂಜ್ ಆಗೋದೇನು ಬೇಡ, ಈರುಳ್ಳಿ ಬೇಯೋದೇನು, ಯಾಕಂದರೆ ಕುಂಬಳಕಾಯಿ ಜೊತೆನೇ ಬೆಂದೋಗ್ಬಿಡುತ್ತೆ. ಸ್ವಲ್ಪ ಕಲರ್ ಚೇಂಜ್ ಆಗ್ತಿದೆ ಅನ್ನೋಗ್ಲೇ ನೀವು ಕುಂಬಳಕಾಯಿನ ಆ್ಯಡ್ ಮಾಡ್ಕೊಬೇಕು. ಕುಂಬಳಕಾಯಿನ ಚೆನ್ನಾಗಿ ತೊಳೆದು ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಫುಲ್. ಅದಾದಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಳ್ಳಿ. ಹಾಕಿ ನೀಟಾಗಿ ಚೆನ್ನಾಗಿ ಇದನ್ನು ಮಿಕ್ಸ್ ಆಗಬೇಕಲ್ಲ, ಸ್ವಲ್ಪ ತಿರುತ್ತಾ ಇರಬೇಕು ಕೆಳಗಡೆಯಿಂದ ಎಲ್ಲ. ಈರುಳ್ಳಿ ನೀವು ಅವಾಗವಾಗ ಸ್ವಲ್ಪ ಈ ಥರ ತಿರುತ್ತಾನೆ ಇರಬೇಕು, ಇಲ್ಲಾಂದರೆ ಅದು ಸ್ವಲ್ಪ ಸೀದೋಗ್ಬಿಡುತ್ತೆ. ನೀವು ನೀರೇನು ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ ಇವಾಗ. ಮತ್ತು ಇದಕ್ಕೆ ನೀವು ಕರಿಬೇವು ಕೂಡ ಆ್ಯಡ್ ಮಾಡೋಗಿಲ್ಲ, ಕರಿಬೇವು ಸ್ಮೆಲ್ ಬಂದುಬಿಡುತ್ತೆ. ಬರೀ ಈರುಳ್ಳಿ ಮತ್ತು ಹಸಿಮೆಣ್ಸಿಕಾಯಿ ಅಷ್ಟೇ ಇರಬೇಕು. ಒಗ್ಗರಣೆ ಕರಿಬೇವು ಸ್ಕಿಪ್ ಮಾಡಬೇಕು. ಮತ್ತು 1-2-3 ನಿಮಿಷ ಒಂದು ಪ್ಲೇಟಿಗೆ ಮುಚ್ಚಿ ಹಾಗೆ ಸ್ಟೀಮಲ್ಲಿ ಬೇಯಿಸ್ತಾ ಇರಬೇಕು ಕುಂಬಳಕಾಯಿನ. ಮತ್ತೆ ತೆಗೆದು ಈ ಥರ ಆವಾಗವಾಗ ತಿರುತ್ತಾನೆ ಇರಬೇಕು. ಕುಂಬಳಕಾಯಿ ಅರ್ಧ ಬೆಂದಿದೆ ಅಂದಾಗ ನೀವು ಕೈಯಲ್ಲಿ ಜಸ್ಟ್ ನೀರನ್ನ ಚಿಮುಕ್ಸ್ಬೇಕಷ್ಟೇ, ನೀರು ಆ್ಯಡ್ ಮಾಡೋಗಿಲ್ಲ ಜಾಸ್ತಿ, ಜಸ್ಟು ಚಿಮುಕ್ಸ್ಬೋದು. ಇದು ಆಪ್ಷನಲ್ಲು. ನೀರು ಚಿಮುಕ್ಸಿದ್ರೆ ಬೇಗ ಬೆಂದೋಗುತ್ತೆ, ಹಾಗೆ ತಿನ್ನಬೇಕಾದ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಸ್ಟೀಮಲ್ಲೇ ಇದು ಆಲ್ಮೋಸ್ಟ್ ಚೆನ್ನಾಗಿ ಬೆಂದಿದೆ. ನೀರು ಚಿಮುಕ್ಸಿದ್ರೆ ಇನ್ನೊಂಚೂರು ಬೇಗ ಬೆಂದೋಗುತ್ತೆ, ಟೈಮ್ ಸೇವ್ ಆಗುತ್ತೆ ಅಂತ ಅಷ್ಟೇ. ಇಲ್ಲಾಂದರೆ ಸ್ಟೀಮಲ್ಲೇ ನೀವು ನೀಟಾಗಿ ಬೇಯಿಸ್ಬೋದು. ನೀಟಾಗಿ ಬೆಂದಿದೆ ನೋಡಿ, ಇದು ಸ್ಟೀಮಲ್ಲೇ ಗೊತ್ತಾಗ್ತದೆ. ಇನ್ನೊಂಚೂರು ಬೇಯಬೇಕು, ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಒಂದು ಯಾವುದಾದ್ರೂ ಕುಂಬಳಕಾಯಿ ತೊಗೊಂಡು ಕೈಯಲ್ಲಿ ನೋಡಿ ಇನ್ನೊಂಚೂರು ಸಾಫ್ಟ್ ಗಟ್ಟಿ ಇದೆ ಅಂತ ಅಂದರೆ ಇನ್ನೊಂದು ಸ್ವಲ್ಪ 1-2 ನಿಮಿಷ ಸ್ಟೀಮಲ್ಲಿ ಚೆನ್ನಾಗಿ ಬೇಯಿಸ್ತಾ ಇರಿ. ಅವಾಗ ಈ ಥರ ತಿರುತ್ತಾ ಇರಬೇಕು ನೀವು ಮಧ್ಯೆ ಕೂಡ. ನೀವು ಇದನ್ನು ತುಂಬ ಕಮ್ಮಿ ಟೈಮಲ್ಲಿ ಮಾಡ್ಕೊಬೋದು, ಹಾಗೆ ಕ್ವಿಕ್ಕಾಗಿ ಮಾಡ್ಬೋದು. 10 ಮಿನಿಟ್ಸ್ ಅಷ್ಟೇ, ಜಾಸ್ತಿ ಎಲ್ಲ ಟೈಮ್ ಹಿಡಿಯಲ್ಲ ಇದಕ್ಕೆ. ಕುಂಬಳಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ, ನೋಡಿದ್ರೇ ಗೊತ್ತಾಗ್ತದೆ ನಿಮಗೆ. ಇಲ್ಲಿ ನೀವು ಬೇಕಾದ್ರೆ ಇನ್ನೊಂದ್ಸಲಿ ಯಾವುದಾದ್ರೂ ಒಂದು ಕುಂಬಳಕಾಯಿ ತೊಗೊಂಡು ನೋಡಿ. ಬಿಸಿ ಇತ್ತಂದರೆ ಸ್ವಲ್ಪ ನೀರನ್ನ ತಣ್ಣೀರಿಗೆ ಕೈನ ಅದ್ಕೊಂಡು ಒಂದ್ಸಲ ಟೆಸ್ಟ್ ಮಾಡಿ ನೋಡಿ. ಈ ಥರ ಸಾಫ್ಟ್ ಆಗಿಬಿಡುತ್ತೆ. ನೀವು ಕೈಯಲ್ಲಿ ಮುಟ್ತಿದ್ದಾಗೇ ಕುಂಬಳಕಾಯಿ ತುಂಬಾ ಸಾಫ್ಟ್ ಆಗುತ್ತೆ. ಅವಾಗ ಕಂಪ್ಲೀಟ್ ಕುಂಬಳಕಾಯಿ ಬೆಂದಿರೋದಕ್ಕೆ ಚೆನ್ನಾಗಿ ಬೇಯಬೇಕು. ಬೇಯ್ದಿಲ್ಲ ಅಂದರೆ ಅದು ಟೇಸ್ಟ್ ಇರೋಲ್ಲ. ಅದು ಸ್ವಲ್ಪ ಗಟ್ಟಿ ಇತ್ತಂದ್ರೂ ನೀವು ನೀಟಾಗಿ ಸಾಫ್ಟ್ ಆಗೋವರೆಗೂ ಬೇಯಿಸಬೇಕು. ನೋಡಿ, ನೀಟಾಗಿ ಬೆಂದಿದೆ. ಇದಕ್ಕೆ ಲಾಸ್ಟಲ್ಲಿ ನೀವು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನಕಾಯಿ ಒಂದು ಸ್ವಲ್ಪ ಇದಿಷ್ಟು ಹಾಕಿ ಮತ್ತೆ 1-2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀವು ಇದಕ್ಕೆ ಒಂದು 1/4 ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಕೂಡ ಯೂಸ್ ಮಾಡ್ಬೋದು. ಖಾರ ಕಮ್ಮಿ ಇದೆ ಅಂದರೆ ಲಾಸ್ಟಲ್ಲಿ ಬೇಕಾದ್ರೆ ನೀವು ಸ್ವಲ್ಪ ಚಿಲ್ಲಿ ಪೌಡ್ರ್ ಕೂಡ ಆ್ಯಡ್ ಮಾಡ್ಕೊಬೋದು. ಇದು ಆಪ್ಷನಲ್ಲು. ಯಾರಿಗಾದ್ರೂ ಖಾರ ಜಾಸ್ತಿ ಬೇಕು ಅನ್ನೋರಿಗೆ ಲಾಸ್ಟಲ್ಲಿ ಸ್ವಲ್ಪ ಚಿಲ್ಲಿ ಪೌಡ್ರನ್ನ ಆ್ಯಡ್ ಮಾಡ್ಕೊಳ್ಳಿ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಕುಂಬಳಕಾಯಿ ಪಲ್ಯ ರೆಸಿಪೀಸ್ನ ಕಮ್ಮಿ ಟೈಮಲ್ಲಿ ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲಿ ತೋರಿಸಿದ್ದೀನಿ. ಹಾಗೆ ನೀವು ಇದನ್ನು ದೋಸೆಗೆ, ಚಪಾತಿಗೆ, ಅಕ್ಕಿ ರೊಟ್ಟಿಗಂತೂ ತುಂಬಾ ಕಾಂಬಿನೇಷನ್ಸ್ ಇದೆ. ಈ ವಿಡಿಯೋದಲ್ಲಿ ನಾನು ಇವತ್ತು ಕುಂಬಳಕಾಯಿ ಪಲ್ಯ ರೆಸಿಪೀಸ್ನ ಕಂಪ್ಲೀಟಾಗಿ ತೋರಿಸಿದ್ದೀನಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ. ಇನ್ನು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವರೆಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.